ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 100 ಜನ್ಮಕ್ಕೂ ಧಾರಾವಾಹಿ ಶುರುವಾಗಿ 5 ದಿನಗಳು ಕಳೆದಿದೆ. ಧಾರಾವಾಹಿ ಶುರುವಾಗಿದ್ದೇ ತಡ, ಸದ್ಯ ಮದುವೆ ಸಮಾರಂಭ ನಡೆಯುತ್ತಿದೆ. ಧಾರಾವಾಹಿಯ ಆರಂಭದಲ್ಲಿಯೇ ನಾಯಕ ಮತ್ತು ನಾಯಕಿಯ ಮದುವೆ ನಡೆಯುತ್ತಿದೆ. ಸಿರಿವಂತ ಕುಟುಂಬ ಚಿರು ಬಡ ಮನೆಯ ಹುಡುಗಿ ಮೈತ್ರಿಯನ್ನು ಪ್ರೀತಿಸುತ್ತಿದ್ದಾನೆ. ಹುಡುಗಿ ತಮ್ಮ ಮನೆಯ ಅಕೌಂಟೆಂಟ್ನ ಮಗಳಾದರೂ ಕೂಡ ಮೊಮ್ಮಗನ ಬದುಕಿಗೆ ಅವಳ ಅಗತ್ಯವಿದೆ ಎಂದು ತಿಳಿದ ಅಜ್ಜಿ ಮೊಮ್ಮಗನ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಮನೆಯಲ್ಲಿರುವ ಮತ್ಯಾರಿಗೂ ಈ ಮದುವೆ ಇಷ್ಟ ಇಲ್ಲ. ತಮ್ಮ ಸ್ಟೇಟಸ್ಗೆ ಒಪ್ಪುವಂತಹ ಹುಡುಗಿ ಮೈತ್ರಿ ಅಲ್ಲ. ಅಲ್ಲದೆ ತಮ್ಮ ಕುಟುಂಬದಲ್ಲೇ ಇರುವ ಕಾಮಿನಿಯನ್ನು ಚಿರುಗೆ ತಂದುಕೊಳ್ಳುವ ಆಸೆ ಹಲವರಿಗಿತ್ತು. ಆದರೆ ಮನೆಯ ಒಡತಿ ಇದೆಲ್ಲವನ್ನು ಸುಳ್ಳು ಮಾಡಿದ್ರು. ಮೊಮ್ಮಗನ ಪ್ರೀತಿಗೆ ಜೈ ಎಂದಿದ್ದಾಳೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣವೆಂದರೆ ಮೊಮ್ಮಗನ ಜಾತಕದಲ್ಲಿರುವ ಅಪಾಯ. ಮೊಮ್ಮಗನನ್ನು ಕಾಪಾಡಲು ಮೈತ್ರಿಯ ಜಾತಕ ಹೊಂದಾಣಿಕೆಯಾಗಿದ್ದು, ಚಿರು ಬದುಕು ಸುಖಮಯವಾಗಿರಲಿ ಎಂದು ಅಜ್ಜಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇದು ಚಿರು ಕುಟುಂಬದಲ್ಲಿರುವ ಹಲವರ ಮನಸ್ಸನ್ನು ಕೆಡಿಸಿದೆ. ಕಾಮಿನಿಯಂತೂ ಬಹಳ ಡಿಸ್ಟರ್ಬ್ ಆಗಿದ್ದಾರೆ. ಪ್ರೋಮೋದಲ್ಲಿ ತೋರಿದ ಪ್ರಕಾರ ಕಾಮಿನಿ ಆತ್ಮವಾಗಿದ್ದಾಳೆ. ಆದರೆ ಸದ್ಯ ಧಾರಾವಾಹಿಯಲ್ಲಿ ಅವಳಿನ್ನು ಬದುಕಿರುವಂತೆ ತೋರಿದ್ದು, ಅವಳು ಅಪಘಾತದಲ್ಲಿ ಸಾವನ್ನಪ್ಪಿದ ದೃಶ್ಯವನ್ನು ತೋರಿಸಲಾಗಿದೆ. ಆದರೆ ಇಂದು ಮೈತ್ರಿ ಮತ್ತು ಚಿರು ಸಪ್ತಪದಿ ತುಳಿಯಲಿದ್ದು, ಕಾಮಿನಿಯ ನಿಜ ಬಣ್ಣ ಏನು ಎಂಬುದು ವೀಕ್ಷಕರ ಮುಂದೆ ಗೊತ್ತಾಗಲಿದೆ. ಇದೆಲ್ಲದರ ಜೊತೆಗೆ ನಾಯಕಿ ಮೈತ್ರಿ ಅಲಿಯಾಸ್ ಶಿಲ್ಪಾ ಕಾಮತ್ ಅವರ ನಟನೆಯನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಮೊದಲ ಧಾರಾವಾಹಿಯಾಗಿದ್ದು ಅದ್ಭುತವಾಗಿ ನಟಿಸುತ್ತಿರುವ ಮೈತ್ರಿ ಬಗ್ಗೆ ಸಾಕಷ್ಟು ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಮೈತ್ರಿ ಯಾರಿರಬಹುದು? ಮೈತ್ರಿ ಅವರು ಎಲ್ಲಿಯವರು? ಅವರ ಹೆಸರೇನು? ಎಂಬೆಲ್ಲ ಪ್ರಶ್ನೆಗಳು ಮೂಡಿದೆ. ಅದಕ್ಕೆ ಉತ್ತರ ಹೇಳ್ತೀವಿ ನೋಡಿ. 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ಹೆಸರು ಶಿಲ್ಪಾ ಕಾಮತ್. ಶಿಲ್ಪಾ ಕಾಮತ್ ಅವರು ಉಡುಪಿ ಮೂಲದವರು. ಆದರೆ ಶಿಲ್ಪಾ ಅವರು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲಿ. ಮಿಸ್ ಮಂಗಳೂರು ರನ್ನರ್ ಅಪ್ ಆಗಿರುವ ಶಿಲ್ಪಾ ಅವರು MCom ಓದಿದ್ದಾರೆ. ಅಲ್ಲದೆ ಮಂಗಳೂರಿನಲ್ಲಿ ಓದು ಮುಗಿಸಿ ಅಲ್ಲಿಯೇ ಬ್ಯಾಂಕ್ ಒಂದರಲ್ಲಿ ಕೆಲ ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ದು, ಬಳಿಕ IT ಕಂಪನಿಯ ಎಂಪ್ಲಾಯ್ ಕೂಡ ಆಗಿದ್ರಂತೆ. ಸದ್ಯ ಧಾರಾವಾಹಿಯಲ್ಲಿ ನಟಿಸುವ ಸಲುವಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಇನ್ನು ನಟಿ ಶಿಲ್ಪಾ ಕಾಮತ್ ಅವರಿಗೆ 100 ಜನ್ಮಕ್ಕೂ ಧಾರಾವಾಹಿ ಕಿರುತೆರೆಗೆ ಮೊದಲ ಪಯಣ. VFX ಎಫೆಕ್ಟ್ ಇರುವ ಈ ಹಾರರ್ ಧಾರಾವಾಹಿಯಿಂದ ತಮಗೆ ಉತ್ತಮವಾದ ಅನುಭವ ದೊರೆಯುತ್ತಿದೆ ಎಂದು ಶಿಲ್ಪಾ ಅವರೇ ಹೇಳಿಕೊಂಡಿದ್ದಾರೆ. ಇನ್ನು ಅವರಿಗೆ ಹಾರರ್ ಚಿತ್ರ ಹಾಗೂ ಧಾರಾವಾಹಿಗಳೆಂದರೆ ಭಯವಿದೆಯಂತೆ. ಹಾಗಿದ್ದರೂ ಹಾರರ್ ಕತೆಗೆ ನಾಯಕಿ ಆಗಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಶಿಲ್ಪಾ ಅವರು ಮೊದಲು ಕಿರುಚಿತ್ರವೊಂದರಲ್ಲಿ ನಟಿಸಿದ್ದಾರೆ. ಅದು ಹೊರತುಪಡಿಸಿ ರಂಗಸ್ಥಳ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸದ್ಯ 100 ಜನ್ಮಕ್ಕೂ ಧಾರಾವಾಹಿ ಮೂಲಕ ವೀಕ್ಷಕರಿಗೆ ತುಂಬ ಹತ್ತಿರವಾಗಿದ್ದಾರೆ ಅಂತಾನೆ ಹೇಳ್ಬೋದು.